ಬೆಂಗಳೂರಿನಲ್ಲಿ ನಾಳೆ ಸಂಜೆ 4 ಗಂಟೆಗೆ ಮಾಕ್ ಡ್ರಿಲ್ ಅಂತಿದ್ದಾರೆ. ಆಪರೇಷನ್ ಅಭ್ಯಾಸ ಹೆಸರಿನಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ. ಆಪರೇಷನ್ ಅಭ್ಯಾಸ ಅಂತ ಹೇಳಿ ಬೆಂಗಳೂರಿನಲ್ಲಿ 1 ವಾರಗಳ ಕಾಲ ಮಾಕ್ ಡ್ರಿಲ್ ನಡೆಯುತ್ತೆ. 1 ವಾರ ಮಾಕ್ ಡ್ರಿಲ್ ನಡೆಯೋದು. ಬೆಂಗಳೂರಿನ 35 ಕಡೆಗೆ ಸೈರನ್ ಮೊಳಗಲಿದೆ. ಅದು 2 ರಿಂದ 3 ಕಿಲೋಮೀಟರ್ವರೆಗೂ ಹೋಗುತ್ತೆ ಅದರ ವ್ಯಾಪ್ತಿ. ಪೊಲೀಸ್ ಠಾಣೆ, ಅಗ್ನಿಶಾಮಕ ದಳ ಕಚೇರಿಯ ಮೇಲೆ ಸೈರನ್ ಹಾಕಿರ್ತಾರೆ. ಸೊ ಅದರ ಸರೌಂಡಿಂಗಲ್ಲಿ ನಿಮಗೆ 3 ಕಿಲೋಮೀಟರ್ ವ್ಯಾಪ್ತಿಯ ತನಕ ಈ ಸೈರನ್ ಮೊಳಗುತ್ತೆ. ಅದ್ರ ಬಗ್ಗೆ ಮಾತನಾಡಿದ್ದಾರೆ ಸಿವಿಲ್ ಡಿಫೆನ್ಸ್ನ ಮುಖ್ಯಸ್ಥರಾಗಿರುವಂಥ ಪ್ರಕಾಶ್ ಕುಮಾರ್ ಅವರು. ಸೊ ಅವ್ರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕೇಳಿಸ್ಕೊಳ್ಳೋಣ. ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಕೂಡ 3 ಪ್ರದೇಶಗಳಲ್ಲಿ ಒಂದು ಮಾಕ್ ಡ್ರಿಲ್ ಆರಂಭ ಆಗುತ್ತೆ. ಅದರ ಸಮಯ ಜೊತೆಗೆ ಒಂದಿಷ್ಟು ವ್ಯವಸ್ಥೆಗಳು ಹೇಗೆ ಆಗಬೇಕು ಅನ್ನೋಂಥದ್ರ ಬಗ್ಗೆ ಈಗಾಗಲೇ ಸಿವಿಲ್ ಡಿಫೆನ್ಸ್ನ ಉನ್ನತ ಅಧಿಕಾರಿಗಳು ಕೇಂದ್ರ ಗೃಹ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. ಅಲ್ಲಿ ಒಂದಿಷ್ಟು ವಿಚಾರಗಳನ್ನು ಕೂಡ ಮಾತನಾಡಿದರು. ನೇರವಾಗಿ ಉನ್ನತ ಶ್ರೇಣಿಯ ಅಧಿಕಾರಿ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನಾಳೆ ಮಾಕ್ ಡ್ರಿಲ್ ಯಾವಾಗ ಆರಂಭ ಆಗುತ್ತೆ, ಜೊತೆಗೆ ಹೇಗಿರುತ್ತೆ? 3 ಜಿಲ್ಲೆಗಳು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಪ್ರಕಾರ ಕ್ಯಾಟಗರಿ 2ನಲ್ಲಿ ನಾವು 3 ಜಿಲ್ಲೆಗಳಲ್ಲಿ ಇದು ಮಾಕ್ ಡ್ರಿಲ್, ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ಮಾಡ್ತೀವಿ. ಅದರಲ್ಲಿ ಬೆಂಗಳೂರು ನಗರ, ಅದು ಕಾಸ್ಮೋಪಾಲಿಟನ್ ಸಿಟಿ ಇರೋದರಿಂದ. ಎರಡನೇ ಆಗಿ ರಾಯಚೂರು, ಯಾಕಂದರೆ ಅಲ್ಲಿ RTPS ಇದೆ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್. ಮೂರನೇ ಆಗಿ ಕಾರವಾರ, ಅಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಈ 3 ಕಡೆ ನಾವು ನಾಳೆ 4 ಗಂಟೆಗೆ ಮಾಕ್ ಡ್ರಿಲ್ ಶುರು ಮಾಡ್ತೀವಿ. ಸರ್, ಇದರ ಪ್ರಕ್ರಿಯೆಗಳು ಹೇಗಿರುತ್ತೆ? ಲೈಟ್ಸ್ ಎಲ್ಲ ಆಫ್ ಇರುತ್ತಾ? ಮತ್ತು ಸಿವಿಲಿಯನ್ಸ್ಗಳು ಹೇಗೆ ಇದರಲ್ಲಿ ಸಹಭಾಗಿತ್ವವಾಗಿರ್ತಾರೆ? ಈಗಾಗಲೇ ನಾವು ಮಿನಿಸ್ಟ್ರಿ ಆಫ್ ಹೋಮ್ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಈ ಎಕ್ಸಸೈಸನ್ನು ಆಪರೇಷನ್ ಅಭ್ಯಾಸ. ಇನ್ನು ಬೆಂಗಳೂರು ಹಲಸೂರು ಸಿವಿಲ್ ಡಿಫೆನ್ಸ್ ಪ್ರಧಾನ ಕಚೇರಿಯಲ್ಲೂ ಕೂಡ ಸೈರನ್ ಅಳವಡಿಕೆಯನ್ನು ಮಾಡಲಾಗಿದೆ. ನಾಳೆ ಇಲ್ಲಿಯೂ ಕೂಡ ಸೈರನ್ನನ್ನು ಮೊಳಗಿಸುವ ಸಾಧ್ಯತೆ ಇದೆ. ಇಲ್ಲಿನ ಸ್ಥಿತಿಯನ್ನು ನನ್ನ ಸಹೋದ್ಯೋಗಿ ಪ್ರಕಾಶ್ ಶ್ರೀರಾಮ್ಪುರ್ ವಿವರಿಸಿದ್ದಾರೆ, ನೋಡೋಣ. ಡಿಫೆನ್ಸ್ನ ಪ್ರಧಾನ ಕಚೇರಿಯಲ್ಲಿ ಕೂಡ ಸೈರನನ್ನು ಅಳವಡಿಕೆ ಮಾಡಲಾಗಿದೆ. ಅದರ ದೃಶ್ಯಗಳನ್ನು ನಾನು ತೋರಿಸ್ತಾ ಹೋಗ್ತೇನೆ. ಈ ಒಂದು ಸೈರನನ್ನು ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಇದು ನಾಳೆ ಮಾಕ್ ಡ್ರಿಲ್ ಸಂದರ್ಭದಲ್ಲಿ ಇದನ್ನು ಕೂಡ ಸೈರನನ್ನು ಕೂಡ ಮೊಳಗಿಸುವಂತಹ ಸಾಧ್ಯತೆಗಳಿದ್ದಾವೆ. ಪ್ರಮುಖವಾಗಿ 3 ಬಾರಿ ಸೈರನನ್ನು ಮಾಡಲಾಗುತ್ತೆ. ಅದರಲ್ಲಿ ಕೂಡ ಇದು 3 ಕಿಲೋಮೀಟರ್ ವ್ಯಾಪ್ತಿಯ ತನಕಲೂ ಕೂಡ ಇದರ ಸೌಂಡ್ ಬರುತ್ತೆ. ಅಂದರೆ 3 ಮಾದರಿಯಲ್ಲಿ ಇದು ಸೈರನನ್ನು ಕೇಳಿಸುತ್ತೆ. ಮೊದಲ ಸೈರನ್ ಜನರಿಗೆ ಅಲರ್ಟ್ ಕೊಡುವಂತಹ ಒಂದು ವ್ಯವಸ್ಥೆಗೆ ಇದು ಮೊದಲ ಸೈರನನ್ನು ಮಾಡ್ತಾರೆ. ಅಟ್ಯಾಕ್ ನಡೆಯುವಂತಹ ಸಂದರ್ಭದಲ್ಲಿ ಜನರಿಗೆ ಸೂಚನೆಯನ್ನು ಕೊಡೋದಕ್ಕೆ ಮೊದಲ ಸೈರನನ್ನು ಹೊಡಿತಾರೆ. ಅದಾದ ನಂತರ 2ನೇ ಸೈರನ್ ಅಟ್ಯಾಕ್ ಟೈಮ್ನಲ್ಲಿ ಆಗುತ್ತೆ. ಅಂದರೆ ಯಾರಾದರೂ ಶತ್ರುಗಳು ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ 2ನೇ ಸೈರನನ್ನು ಮೊಳಗಿಸಲಾಗುತ್ತೆ. 3ನೇ ಸೈರನನ್ನು ಪರಿಸ್ಥಿತಿ ಮತ್ತೆ ನಾರ್ಮಲ್ಗೆ ಬಂದಾಗ ಅದನ್ನು 3ನೇ ಬಾರಿ ಕೂಡ ಸೈರನನ್ನು ಮೊಳಗಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಮೊದಲ ಸೈರನ್ ಕೇಳಿಸಿದಾಗ ಜನ ಏನು ಮಾಡಬೇಕು, 2ನೇ ಸೈರನ್ ಟೈಮಲ್ಲಿ ಅಟ್ಯಾಕ್ ಆಗುವಂಥ ಸಂದರ್ಭದಲ್ಲಿ ಜನ ಹೇಗೆ ಇರಬೇಕು, ಅದೆಲ್ಲದರ ಬಗ್ಗೆ ಕೂಡ ಈಗ ರಾಜ್ಯ ಸಿವಿಲ್ ಡಿಫೆನ್ಸ್ನ ಸಿಬ್ಬಂದಿಗಳು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಿದ್ದಾರೆ. ಜನರ ಸಹಭಾಗಿತ್ವ ಏನಿರುತ್ತೆ, ಎಲ್ಲಿ ರೆಸ್ಕ್ಯೂ ಮತ್ತು ಆ ಒಂದು ಕಾರ್ಯಾಚರಣೆಗಳು ಆಗುವಂಥ ಸಂದರ್ಭದಲ್ಲಿ ಜನರನ್ನು ಹೇಗೆ ಸ್ಥಳಾಂತರ ಮಾಡಬೇಕು, ಜೊತೆಗೆ ಜನರಿಗೆ ಹೇಗೆ ಜಾಗೃತಿಯನ್ನು ಮೂಡಿಸಬೇಕು, ಸೈರನ್ನು ಮೊಳಗಿಸಿದಂಥ ಸಂದರ್ಭದಲ್ಲಿ ಅವರ ಬಿಹೇವಿಯರು, ಜೊತೆಗೆ ಆ ದಾಳಿಯಿಂದ ಹೇಗೆ ತಪ್ಪಿಸ್ಕೊಳ್ಬೇಕು, ರಕ್ಷಣೆಗೆ ಒಳಗಾಗಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ರಾಜ್ಯ ಸಿವಿಲ್ ಡಿಫೆನ್ಸ್ನ ಸಿಬ್ಬಂದಿಗಳು ಈ ಒಂದು ಮಾಕ್ ಡ್ರಿಲ್ನ ಮೂಲಕವಾಗಿ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಈಗ ಇಲ್ಲಿ ಪ್ರಧಾನ ಕಚೇರಿಯಲ್ಲಿ 2 ಸೈರನ್ಗಳಿದ್ದಾವೆ. ಇದು 1ನೇ ಸೈರನ್ನು. ಸೊ ಹೀಗೆ ನಾಳೆ ಇಲ್ಲಿ ಮೊಳಗಿಸಿದರೆ 3 ಕಿಲೋಮೀಟರ್ ತನಕಲೂ ಕೂಡ ಸೈರನ್ ಮೊಳಗುತ್ತೆ. ಈ ಮೂಲಕವಾಗಿ ಸೈರನ್ ಮೊಳಗಿಸಿ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವೂ ಕೂಡ ಸಿವಿಲ್ ಡಿಫೆನ್ಸ್ನ ಸಿಬ್ಬಂದಿಗಳಿಂದ ಆಗುತ್ತೆ. ವಿಡಿಯೋ ಜರ್ನಲಿಸ್ಟ್ ಸಚಿನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಇನ್ನು ನಾಳೆ ರಾಜಾಜಿನಗರದಲ್ಲೂ ಕೂಡ ಈಗ ಅಗ್ನಿಶಾಮಕ ಠಾಣೆಯ ಮೇಲೆ ಸೈರನ್ ಅಳವಡಿಕೆಯನ್ನು ಮಾಡಿದ್ದಾರೆ. ನಾಳೆ ರಿಹರ್ಸಲ್ ಕೂಡ ನಡೆಯುತ್ತೆ. ಅಲ್ಲಿ ಸುಮಾರು 2 ಕಿಲೋಮೀಟರ್ವರೆಗೂ ಲಾಂಗ್ ಸೈರನ್ ಇರುತ್ತೆ. ಇದು 1.5 ನಿಮಿಷ ಸೈರನ್ ಮೊಳಗಿಸ್ತಾರೆ. ಸೊ ಅಲ್ಲಿ ಕೂಡ ನನ್ನ ಸಹೋದ್ಯೋಗಿ ಲೋಕೇಶ್ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡಿ. ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಇದೆ. ನಾಗರಿಕರ ರಕ್ಷಣೆಗೆ ಅಂತ ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನಾಳೆ
ಯುದ್ಧದ ಸೈರನ್ನು ದೇಶದಲ್ಲಿ ಮೊಳಗಲಿದೆ. ಹಾಗಿದ್ರೆ ಸೈರನ್ನು ಯಾವ ರೀತಿ ಇರುತ್ತೆ, ಹೇಗೆ ಅದು ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಜಾಜಿನಗರದ ಅಗ್ನಿಶಾಮಕ ಪೊಲೀಸ್ ಠಾಣೆ ಮೇಲೆ ಇರ್ತಕ್ಕಂಥ ಸೈರನ್ ಇದು. ಈ ಸೈರನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ತುರ್ತು ಪರಿಸ್ಥಿತಿ ಸಂದರ್ಭಗಳಲ್ಲಿ ಇದನ್ನು ಸೈರನನ್ನು ಆನ್ ಮಾಡ್ತಾರೆ. ಯುದ್ಧ, ಪ್ರಳಯ, ಭೂಕಂಪ ಅಥವಾ ತೀರಾ ಎಮರ್ಜೆನ್ಸಿ ಆದಂತಹ ಸಂದರ್ಭಗಳಲ್ಲಿ ಈ ಸೈರನನ್ನು ಮೊಳಗಿಸುವಂಥದ್ದು. ನಾಳೆ ಮಾಕ್ ಡ್ರಿಲ್ ಮಾಡ್ತಾ ಇದ್ದಾರೆ. ಮಾಕ್ ಡ್ರಿಲ್ ವೇಳೆಗೆ ಈ ಸೈರನನ್ನು ಮೊಳಗಿಸ್ತಾರೆ. ಲಾಂಗ್ ಸೈರನ್ ಕೊಟ್ಟರೆ ಸುಮಾರು 2 ಕಿಲೋಮೀಟ್ರ್ವರೆಗೂ ಕೂಡ ಇದರ ಒಂದು ಶಬ್ದ ಹೋಗುತ್ತೆ, ಸೈರನ್ ಶಬ್ದ ಹೋಗುತ್ತೆ. ಆಗ ಜನ ಅಲರ್ಟ್ ಆಗ್ಬೋದು, ಸೈರನ್ ಮೊಳಗ್ತಾ ಇದೆ, ಏನೋ ಅಪಾಯ ಇದೆ ಅಂತೇಳಿ ಜನ ಅಲರ್ಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಬಳಸುವಂತಹ ಈ ಒಂದು ಸೈರನ್ನು, ಈ ಸೈರನ್ ಸುಮಾರು 2 ಕಿಲೋಮೀಟ್ರ್ವರೆಗೂ ಹೋಗಿ 1.5ರಿಂದ 2 ನಿಮಿಷಗಳ ಕಾಲ ಸೈರನನ್ನು ಮೊಳಗಿಸ್ತಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ಪ್ರತಿ ಸೋಮವಾರ ಮತ್ತು ಮಂಗಳವಾರದಂದು ಇದನ್ನು ಬಳಕೆ ಮಾಡ್ತಾರೆ, ರಿಹರ್ಸಲ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಮಗೆ ಅಗ್ನಿಶಾಮಕ ದಳದ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದು. ನಾಳೆ ಮಾಕ್ ಡ್ರಿಲ್ ವೇಳೆ ಈ ಸೈರನನ್ನು ಬಳಕೆ ಮಾಡ್ತಾರೆ. ಬಳಕೆ ಮಾಡಿಕೊಂಡು ಇಲ್ಲಿ ಸೈರನ್ ಮೊಳಗಿ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಅಧಿಕಾರಿಗಳಿದ್ದು ಅಲ್ಲಿಯವರೆಗೂ ಕೂಡ ಸೌಂಡ್ ಕೇಳಿಸ್ತಾ ಇದೆಯಾ ಇಲ್ವ